ಗಂಗಾವತಿ ಅಂದ್ರೆ ಸಂತರು ಶರಣರು ಮಹಾಂತರು ನಡೆದಾಡಿದಂತ ಪುಣ್ಯಭೂಮಿ ಯಾವುದಾದ್ರಿದ್ರೆ ಅದು ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂದ್ರೆ ವಿಶೇಷವಾಗಿ 2ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ನಡೀತಾ ಇದೆ. ಇವತ್ತು ವಿವಾಹ ಮಾಡೋದೇ ಒಂದು ದೊಡ್ಡ ಕೆಲಸ. ಆ ದಿಶೆಯಲ್ಲಿ ನಮ್ಮ ಮಠದ ಟ್ರಸ್ಟಿನ ಎಲ್ಲ ಹಿರಿಯರು ಕೂತ್ಕೊಂಡು ಸಮಿತಿಯ ಮುಖಾಂತರ ಯುವಕರ ಮುಖಾಂತರ ಸಹಿತ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಜನರಿಗೆ ಸಹಕಾರವನ್ನ ಸಹಾಯವನ್ನು ಮಾಡುವಂತ ಕೆಲಸವನ್ನ ಶ್ರೀಮಠದ ಟ್ರಸ್ಟ್ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಶ್ರೀಮಠದಲ್ಲಿ ಯಾವುದೇ ಒಂದು ಜಾತಿಯ ಮನೋಭಾವನೆ ಇಲ್ಲ. ಯಾರು ದೊಡ್ಡವರು ಯಾರು ಸಣ್ಣವರು ಯಾರು ಇಲ್ಲ. ಯಾರು ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಅವರೇ ನಿಜವಾದ ಭಕ್ತರು ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ವಿಶೇಷವಾಗಿ ಪೂಜ್ಯರಿದ್ದಾರೆ. ಜೊತೆಗೆ ಇವತ್ತು 18-19 ಜೊತೆ ನೂತನ ವಧುವರಾಗಿ 18 ಜೊತೆ ವಧುವರಾಗಿ ತಾವು ಜೀವನದಲ್ಲಿ ಹೊಸ ಜೀವನದಲ್ಲಿ ಕಾಲಿಡ್ತಾ ಇದ್ದೀರಿ. ನಿಮ್ಮ ಬದುಕು ಒಳ್ಳೆಯದಾಗಲಿ. ಜೊತೆಗೆ ಮುಂದಿನ ದಿನಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ತಾವು ಸಹಿತ ಮದುವೆ ಆದ ನಂತರ ತಮ್ಮ ಕೈಲಾದ ಮಟ್ಟಿಗೆ ಯಾರು ಬಡವರಿರ್ತಾರೆ, ಯಾರು ಆರ್ಥಿಕವಾಗಿ ಕಷ್ಟದಲ್ಲಿರ್ತಾರೆ ಅವರಿಗೆ ಸಹಾಯವನ್ನು ನೀಡುವಂತ ಕೆಲಸವನ್ನು ತಾವು ಸಹಿತ ಮಾಡಿ ಅನ್ನುವಂಥ ಮಾತನ್ನು ಹೇಳಿ ನೂತನ ವಧುವರನಿಗೂ ಸಹಿತ ಶುಭಾಶಯಗಳನ್ನು ಕೋರಿ ನನಗೆ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನವವಧುವರರಿಗೆ ವಿವಾಹ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ದೇವರು ತಮ್ಮನ್ನು 100 ವರ್ಷ ಕಾಲ ಕಾಪಾಡಲಿ. ನೀವು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಈ ಸಮಾಜಕ್ಕೆ ನಿಮ್ಮ ಮಕ್ಕಳಿಂದ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಒಂದು ಊರಲ್ಲಿ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಾತಾಡ್ಕೊಂತ ಇರ್ತಾರೆ. ಹೆಂಡತಿ ಗಂಡನನ್ನ ಕೇಳ್ತಾರೆ, ನಮ್ಮಿಬ್ಬರಲ್ಲಿ ಯಾರು ಧೈರ್ಯವಂತರು ಅಂತ. ಆಗ ಗಂಡ ಹೇಳ್ತಾನೆ, ಇನ್ಯಾರು ನಾನೇ ಹುಲಿ ಇದ್ದಂಗೆ ನಾನೇ ಧೈರ್ಯವಂತ ಅಂತ. ಆದ್ರೆ ಹೆಂಡತಿ ಹೇಳ್ತಾರೆ, ನೀವು ಹೇಗೆ ಧೈರ್ಯವಂತರಾಗಿರಿ? ನನ್ನನ್ನು ನೋಡ್ಲಿಕ್ಕೆ ಮದುವೆಗೆ ಮುಂಚೆ 20 ಜನರನ್ನು ಕರ್ಕೊಂಡು ಬಂದಿರಿ. ನಿಶ್ಚಿತಾರ್ಥಕ್ಕೆ ನಿಮ್ಮ ಜೊತೆಯಲ್ಲಿ 200 ಜನರನ್ನು ಕರ್ಕೊಂಡು ಬಂದಿರಿ. ಮದುವೆಗೆ ನೀವು ನಮ್ಮನೆಗೆ 7,000 ಜನರನ್ನು ಕರ್ಕೊಂಡು ಬಂದಿರಿ. ಆದರೆ ನಮ್ಮ ಮದುವೆ ಆದ್ಮೇಲೆ ಲಗ್ನ ಆದ ತಕ್ಷಣ ನಾನು ಒಬ್ಬಟ್ಟಿಯಾಗಿ ನಿಮ್ಮ ಮನೆಗೆ ಬರ್ತೀನಿ. ನಮ್ಮಿಬ್ಬರಲ್ಲಿ ಯಾರು ಧೈರ್ಯವಂತರು ಅಂತ ಪ್ರಶ್ನೆ ಮಾಡ್ತಾರೆ. ಯಾರು ಧೈರ್ಯವಂತರು? ಹೆಣ್ಣೆ ಗಂಡ ಅಲ್ಲ, ಹೆಣ್ಣೆ ಅಲ್ಲ. ಆದ್ರೆ ಈ ಕಥೆಯಲ್ಲಿ ನಾವು ಅರ್ಥ ಮಾಡಿಕೊಂಡದ್ದು ಒಂದೇ ಒಂದು, ಹೆಣ್ಣು ಮದುವೆ ಆದ ತಕ್ಷಣ ಅಷ್ಟು ಧೈರ್ಯವಂತರಾಗಿ ಹೇಗೆ ಹೋಗ್ತಾರೆ?
ಗಜಾನನ ಚನ್ನಬಸವ ತಾತನ ಸೇವಾ ಸಮಿತಿಯವರು ನಡೆಸಿಕೊಡಕಂದ್ರೆ ನಿಜವಾಗ್ಲೂ ಎಲ್ಲ ಮಲ್ಲಿಕಾರ್ಜುನ ಟ್ರಸ್ಟ್ ಮಟ್ಟದ ಸರ್ವ ಭಕ್ತರು ಸಹಿತ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡಕಂದ್ರೆ ಸಾಮಾನ್ಯವಾಗಿರುವಂತದ್ದಲ್ಲ. ಇದು ನಿರಂತರವಾಗಿ ಹೀಗೆ ಸಾಗಬೇಕನ್ನುವಂಥದ್ದು ಹೀಗೆ ಯಾವಾಗಲೂ ಸಾಗುವಂತ ಹೋದನ್ನೆಲ್ಲ ನಿರಂತರವಾಗಿ ಬೆಳಕೊಂತ ಹೋಗ್ಬೇಕಾಗ್ತದೆ. ಇವತ್ತು ಒಂದು ಮನೆ ಮುಂದೆ ಮದುವೆ ಮಾಡಬೇಕಾದ್ರೆ ಸಾಮಾನ್ಯವಾಗಿರುವಂಥದ್ದಲ್ಲ. ಇಷ್ಟು ಜನರನ್ನ ಕರೆಸೋದಾಗೋದಿಲ್ಲ, ಪೂಜ್ಯರನ್ನ ಕರೆಸೋದಾಗೋದಿಲ್ಲ, ಯಾರನ್ನ ಕರೆಸೋದಾಗೋದಿಲ್ಲ. ಆದರೂ ಸಹಿತ ತಾವೆಲ್ಲ ಇವತ್ತು ಖರ್ಚಿಗೆ ಕಡಿವಾಣವನ್ನು ಹಾಕಿ ಒಳ್ಳೆಯ ನಿರ್ಧಾರವನ್ನು ನೀವು ಮಾಡಿರಿ. ಇಂಥ ದಾಂಪತ್ಯ ಜೀವನ ಒಳ್ಳೆಯದಾಗಬೇಕು. ಯಾಕಂದ್ರೆ ಸತಿಪತಿಗಳೊಂದಾದ ಭಕ್ತಿ ಶಿವನಿಗೆ ಒಪ್ಪುವುದು ನೋಡನ್ನುವಂತೆ ಇಂಥ ಒಂದು ಕ್ಷೇತ್ರದೊಳಗೆ ಮದುವೆ ಆಗಿರುವಂತಹ ಜೋಡಿಗಳು ಯಾವಾಗಲೂ ಉತ್ತಮ ರೀತಿ ಒಳಗಿರುವಂಥದ್ದು. ಇದು ಮದುಮಕ್ಕಳಿಗೆ ಹೇಳುವುದು ಏನಂದ್ರೆ ತಾವು ಸಹಿತ ಸತಿಗೆ ಪತಿಗೆ ಸತಿ ಯಾವಾಗಲೂ ಒಂದಾಗಿ ಒಂದು ಒಳ್ಳೆಯ ಉತ್ತಮ ಜೀವನವನ್ನು ನೀವು ಅನುಸರಿಸಬೇಕು, ಆಚರಿಸಬೇಕು. ಜೀವನದೊಳಗೆ ಏಳು ಬೀಳುಗಳು, ಕಷ್ಟ ನಷ್ಟಗಳು, ದುಃಖ ದುಮ್ಮಾನಗಳು, ನೋವು ನಲಿವುಗಳು ಎಲ್ಲವೂ ಬಂದು ಹೋಗದೆ ಆದರೂ ಸಹಿತ ಅವೆಲ್ಲವನ್ನ ಬದಿಬತ್ತಿ ನೀವುಗಳು ಏನಂದ್ರೆ ಉತ್ತಮ ಜೀವನವನ್ನ ಮನೆಯಾಗಿರುವಂತ ಎಲ್ಲ ಸದಸ್ಯರನ್ನ ಒಮ್ಮತದಿಂದ ಮಾಡಿಕೊಂಡು ನೀವೆಲ್ಲ ನಡ್ಕೊಂಡು ಹೋಗುವಂತದ್ದಾಗಬೇಕು. ಯಾಕೆ ಕೇಳಿ ಮಕ್ಕಳಿದ್ದಾರೆ ಅಂದ್ರೆ ಅವಾಗೆಲ್ಲ ಹತ್ತು ಪುತ್ರಿ ಭಾವ ಅಂತ ಹೇಳಿದ್ವಿ, ಅದೇ ಹೆಣ್ಣು ಮಕ್ಕಳು ನಡೆ ಅಂತ ಹೇಳಿದ್ವಿ, ಹೆಣ್ಣು ಮಕ್ಕಳು ಹೇಳಿದ್ವಿ. ಯಾಕೆ ಅಂದ್ರೆ ಅವಾಗಿನ ಕಾಲಕ್ಕೆ ಆರು ಮಕ್ಕಳಿಲ್ಲ, ಏನಿಲ್ಲ, ಎತ್ತವತ್ತು ನಡೆಯುವುದು ಮಕ್ಕಳಿಗೆ ಯಾವ ದಿಕ್ಕಿಗಳು ಮುಂದೆ ಬರಲಿ ಅನ್ನೋ ದೃಷ್ಟಿಯಿಂದ ಅವತ್ತಿನ ಕಾಲದ ಮಂತ್ರ ಓದಿತ್ತು. ಹತ್ತು ಪುತ್ರಿ ಭಾವ ಅಂತ ಹೇಳ್ತಿದ್ರು ಆಶೀರ್ವಾದ. ಇವತ್ತು ಇಷ್ಟ ಪುತ್ರ ಭಾವ ಅಂತ ಹೇಳಬೇಕು, ಇಷ್ಟ ಪುತ್ರಿ ಭಾವ ಅಂತ ಹೇಳಿ ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ಬಿಡಬೇಕಲ್ಲ. ಇದು ಕಾಲೇ ತಪ್ಪೇ ಆಗಿರೋದ್ರಿಂದ ನಿಮಗೆ ಇಷ್ಟೇ ಆಗಿದೆ. ಯಾಕಂದ್ರೆ ಇವತ್ತು ಬುದ್ಧಿಸ್ತರಾಗೋದಿಲ್ಲ, ಸಂಸಾರಸ್ಥರಾಗ್ಬೋದು, ಆದ್ರೆ ಬುದ್ಧಿಸ್ತರಾಗೋದಿಲ್ಲ. ಮೂರು ಕಡೆ ನೀರು ಜಗತ್ತೊಳಗೆ ಮೂರು ಕಡೆ ನೀರು, ಒಂದು ಕಡೆ ಬಾಳ ಹೋಗೋದ್ರಿಂದ ನಿಮ್ಮ ಮನೆ ಒಂದೊಂದು ಹಂಚಿಕೊಳ್ಳುವಾಗ ಒಂದೊಂದು ಬರ್ತದೆ. ಇವತ್ತಿಂದ ನೀವೆಲ್ಲ ಅಕ್ಕಮಾತ್ರ ಹೇಳ್ತೀರಿ, ಇವತ್ತಿಂದ ಇರುವಾಗಿ ಹುಡುಗಾದ್ರು ಹುಡುಗರಿದ್ರು ಅಂತಂದ್ರೆ ಇವತ್ತು ಹುಡುಗರನ್ನ ಮನೆಗೆ ಹಿರಿಯರಾಗಿದ್ದರೆ ಅವನಿಗೂ ಒಂದು ಕೇಳೋ ಹಕ್ಕಿದೆ, ಅವನಿಗೂ ಒಂದು ಬಾಳಿಗೆ ಹಕ್ಕಿದೆ ಅಂತಕ್ಕಂಥದ್ದು ಹೆಣ್ಣಿಗಿಲ್ಲ ಗಂಡಿಗಿಲ್ಲ. ಇವತ್ತಿನ ಹಕ್ಕು ಬಾಧ್ಯತೆ ಇವತ್ತು ಸಮಾಜ ಮುಖಾಂತರ, ನಮ್ಮ ದುಡಿಯರ ಮುಖಾಂತರ ಆತ್ಮಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಮಾಡುವಂತೆ ಮಂದಿರ ಕೆಲಸ ನಮ್ಮ ಅಭಿಷೇಕ ಅಂತೆ. ನಮ್ಮ ಇವತ್ತರಾಗಿರ್ತಕ್ಕಂಥ ಕಾರ್ಯಕ್ರಮ ಬರೀ ಜಾತ್ರೆಯಲ್ಲ, ಸಮಾಜದ ಕಳಕಳಿಯನ್ನು ಮಾಡುವ ನಮ್ಮ ಕ್ರೀಡಾಂಗಣದಲ್ಲಿ ಓದಿಸುತ್ತಿದ್ದವು. ಈ ಮಕ್ಕಳಿಗೆ ಸಾಮಾಜಿಕ ಎಲ್ಲರೂ ಉಚಿತವಾಗಿ ಸಾಮಾಜಿಕ ಮಾಡುವಂತ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿದೆ. ನಮ್ಮ ಶಾಸಕರು ಬರಬೇಕಾಗಿತ್ತು, ಬೇರೆ ಒಂದು ಶಾಸಕ ಅವರು ಬರಲಿಲ್ಲ, ಮೇಡಮ್ ಅವರು ಬಂದಿದ್ರು. ಇವತ್ತು ಅವ್ರ ಪರವಾಗಿಯೂ ಈ ದಂಪತಿಗಳಿಗೆ ಶುಭ ಹಾರೈಸುತ್ತಾ ನನ್ನ ಪರವಾಗಿ ಮತ್ತು ಶಾಸಕರ ಪರವಾಗಿ ಎಲ್ಲರೂ ನಮ್ಮ ತಾತನ ಮಠದಲ್ಲಿ ಇವತ್ತು ವಿವಾಹ ಆಗಿದೆ. ಅದು ಪೂರ್ಣ ನಿಜವಾಗ್ಲೂ ಪೂರ್ಣ ಈ ಸ್ಥಾನ ಸಿಗೋದು ಕಷ್ಟ.